ಹಾಯ್ ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತವಾದ, ಸುಂದರವಾದ, ಶ್ರೇಷ್ಠವಾದ, ನೂತನವಾದ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ಕಳೆದ 8 ತಿಂಗಳು ದೇವರು ನಮ್ಮನ್ನು ಪರಿಪಾಲನೆ ಮಾಡಿಕೊಂಡು ಬಂದಿದ್ದಾನೆ. ಈ 8ನೆಯ ತಿಂಗಳಲ್ಲಿ ಇವತ್ತು ನಾವು ಉಸಿರಾಡುವುದಕ್ಕೆ, ಬದುಕಿರುವುದಕ್ಕೆ, ಆರೋಗ್ಯವಾಗಿರುವುದಕ್ಕೆ ಆ ದೇವರು ಕಾರಣಕರ್ತನಾಗಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಯಶಸ್ವಿಯಾಗಲು ಮತ್ತು ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲು ದೇವರು ಅವಕಾಶಗಳನ್ನು ನಿಮ್ಮೊಬ್ಬೊಬ್ಬರಿಗೂ ಕಲ್ಪಿಸಿಕೊಡಲೆಂದು ನಾನು ಮನಸ್ಸಾರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗಲೂ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ಅದೇನೆಂದರೆ, ನಾನು ಚೆನ್ನಾಗಿರುತ್ತೇನೆ, ನಾನು ಚೆನ್ನಾಗಿದ್ದೇನೆ, ನಾನು ಇನ್ನೂ ಉತ್ತಮವಾಗಿ ಇರಲು ಪ್ರಯತ್ನಿಸುತ್ತೇನೆ ಎನ್ನುವಂಥ ಅಚಲವಾದಂಥ ಆ ನಂಬಿಕೆ, ವಿಶ್ವಾಸ ನಿನ್ನ ಒಳಗಡೆ ಇರಬೇಕು. ಏಕೆಂದರೆ ನಾವು ಏನು ಮಾತನಾಡುತ್ತೇವೋ ಅದರ ಪ್ರತಿಫಲವನ್ನು ಒಂದು ದಿವಸ ನಾವು ಕಾಣಲಿಕ್ಕಾಗಿ ಹೋಗುತ್ತೇವೆ. ಪ್ರಿಯರೇ, ಒಂದು ಮರ ಬೆಳೆಯಬೇಕಾದರೆ ಇವತ್ತು ರಾತ್ರಿ ಅದನ್ನು ಬಿತ್ತಿದರೆ ನಾಳೆ ಮುಂಜಾನೆ ಅದು ಬೆಳೆದು ನಿಲ್ಲೋದಿಲ್ಲ. ಒಂದು ಬಿತ್ತನೆಯ ಬೀಜ ಅದು ಮೊಳಕೆ ಹೊಡೆಯಲಿಕ್ಕೆ ಸರಿಸುಮಾರು 6ರಿಂದ 7 ದಿವಸ ತೆಗೆದುಕೊಳ್ಳಬಹುದು, ಅಥವಾ ಅದಕ್ಕಿಂತ ಒಳಗಡೆ ತೆಗೆದುಕೊಳ್ಳಬಹುದು. ಆದರೆ ಅದರ ಫಲವನ್ನು ಕಾಣಬೇಕಾದರೆ, ಅದರ ಫಲವನ್ನು ಅನುಭವಿಸಬೇಕಾದರೆ ವರ್ಷಾನುಗಟ್ಟಲೆ ಕಾಯಬೇಕಾಗ್ತದೆ, ತಿಂಗಳುಗಳ ಕಾಲ ಕಾಯಬೇಕಾಗ್ತದೆ. ಅದೇ ರೀತಿಯಾಗಿ ನೀನು ಒಳ್ಳೆಯ ಕೆಲಸನ ಮಾಡುತ್ತಾ ಹೋಗು, ನಿನ್ನ ಒಳಗಡೆ ಒಳ್ಳೆಯ ಚಿಂತನೆಗಳನ್ನು ಬಿತ್ತುತ್ತಾ ಹೋಗು. ಅದು ಒಂದು ದಿವಸ ನಿನ್ನ ಜೀವಿತಕ್ಕೆ ಹೊಳೆತನ ಮಾಡುತ್ತದೆ. ನಿನ್ನ ಎಲ್ಲ ಕಷ್ಟಗಳು, ನಿನ್ನ ಎಲ್ಲ ನಷ್ಟಗಳು, ನಿನ್ನ ಎಲ್ಲ ವೇದನೆಗಳು, ನಿನ್ನ ಎಲ್ಲ ರೋಗಗಳು ಕ್ಷಣ ಮಾತ್ರದಲ್ಲಿ ಅದು ಲಯವಾಗಿ ಹೋಗುತ್ತದೆ. ಯಾಕೆಂದರೆ ನಮ್ಮ ಬಾಯಲ್ಲಿ ಆಶೀರ್ವಾದವನ್ನು, ಶಾಪವನ್ನು ದೇವರು ಇಟ್ಟಿದ್ದಾನೆ. ನಿನಗೆ ನೀನು ಏನು ಮಾತನಾಡಿಕೊಳ್ಳುತ್ತೀಯೋ ಅದು ನಿನ್ನ ಜೀವನದಲ್ಲಿ ಸಂಭವಿಸುತ್ತೆ. ಹಾಗಾಗಿ ಈ ತಿಂಗಳಿಂದ ನೀನು ಮನಸ್ಸು ಮಾಡು, ಈ ತಿಂಗಳಿಂದ ನೀನು ಯೋಚನೆ ಮಾಡು, ನಿನ್ನ ಬಗ್ಗೆ ನೀನು ಒಳ್ಳೆಯದನ್ನು ಮಾತನಾಡುತ್ತಾ ಹೋಗು. ಮುಂದಿನ ಕಾರ್ಯವನ್ನು, ಮುಂದಿನ ಕೆಲಸವನ್ನು ದೇವರು ಮಾಡುತ್ತಾನೆ. ಏಕೆಂದರೆ ದೇವರು ನಮ್ಮ ಮನಸ್ಸಿನಲ್ಲಿ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ. ನಾವು ಮಾತನಾಡುವ ಒಂದೊಂದು ಮಾತುಗಳಿಗೂ ಆತನಲ್ಲಿ ಪ್ರತ್ಯುತ್ತರವನ್ನು ಕೊಡುತ್ತಾನೆ. ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸುವುದು, ಮತ್ತೊಬ್ಬರಿಗೆ ಕೆಟ್ಟದ್ದಾಗಿ ಬೈಯುವುದು, ಮತ್ತೊಬ್ಬರನ್ನು ಅಸಹ್ಯವಾಗಿ ಕಾಣುವುದು, ಇದು ನಮ್ಮ ಜೀವನದಿಂದ ದೂರವಾಗಬೇಕು. ಈ ದಿನ ನಿಮ್ಮೊಬ್ಬೊಬ್ಬರನ್ನು ದೇವರು ಆಶೀರ್ವಾದವಾಗಿ, ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಇಟ್ಟು ನಿಮ್ಮೆಲ್ಲರಿಗೂ ಶುಭವನ್ನು ಕರುಣಿಸಲೆಂದು ದೇವರಲ್ಲಿ ನಂಬಿಕೆಯಿಂದ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು.